ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ರಾತ್ರಿ C&R ರೂಲ್ ಅಪ್ಡೇಟ್ ಬಿಟ್ಟಿದ್ದಾರೆ. ಅದರಿಂದ ಎಲ್ಲರೂ ನಿದ್ದೆ ಕೆಡಿಸಿದೆ ಅಂತ ಭಾವಿಸ್ತೀನಿ. ನಾನು ಆ್ಯಸ್ ಯೂಸ್ವಲ್ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಮಗುಗೆ ಸ್ಕೂಲ್ ಕಳಿಸಿದಾದ್ಮೇಲೆ ಮಗುಗೆ ಸ್ವಲ್ಪ ತಿಂಡಿ ಕೊಟ್ಟು ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ನಾನು ಸೈಕಾಲಜಿನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಡೇ ನಾನು ಕಾನ್ಸೆಪ್ಟ್ ಕ್ಲಿಯರ್ ಆಗಿ 15 to 16 MCQs ಅಷ್ಟೇ ಸಾಲ್ವ್ ಮಾಡಿದೆ ಸೈಕಾಲಜಿ. ಇವತ್ತು ನಾನು ಅಪ್ ಟು 60 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಓದೋದಕ್ಕೆ ನಮಗೆ ಟೈಮ್ ಸಿಗ್ತಾಯಿಲ್ಲ ಆ್ಯಕ್ಚುಲಿ. ಯಾಕಂದರೆ ನಾವು ಮಕ್ಕಳನ್ನ ನೋಡ್ಕೊತ ಮನೆ ಕೆಲಸ ಮಾಡೋದು ಭಾಳ ದೊಡ್ಡ ಇಶ್ಯೂ ಆಗಿದೆ. ಮಗು ಯಾವಾಗ ಸುಮ್ಮನೆ ಇರುತ್ತೆ ಅವಾಗ ಮನೆ ಕೆಲಸ ಮಾಡ್ಕೋಬೇಕಾ, ನಾವು ಓದ್ಕೋಬೇಕಾ ಅನ್ನೋದೇ ನಂಗೆ ದೊಡ್ಡ ಚಿಂತೆ ಆಗಿದೆ. MCQಸ್ನಲ್ಲಿ ಸ್ವಲ್ಪ ನಾನು ಓನಾಗಿ ಟಿಕ್ ಮಾಡಿದೆ. ಇನ್ನೂ ಸ್ವಲ್ಪ ಗೊತ್ತಾಗಿಲ್ಲೋದು ನಾನು ಆಪ್ಷನ್ಸ್ ನೋಡಿ ನಾನು ಆನ್ಸರ್ನ ನೋಡಿ ಟಿಕ್ ಮಾಡಿಕೊಂಡೆ. ಇವಾಗೇ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಅಪ್ಲಿಕೇಶನ್ ಏನಾದರೂ ಹಾಕಲಿಕ್ಕೆ ಬಿಟ್ಟರೆ ಓನ್ಲಿ 45 ಡೇಸ್ ಅಷ್ಟೇ ಅಂತೆ ನಮಗೆ ಸಿಗೋದು ಓದೋದಕ್ಕೆ. ಈ 45 ಡೇಸಲ್ಲಿ ನಾವು ಸಿಲೆಬಸ್ ಓದಿ ಮತ್ತು ರಿವಿಷನ್ ಮಾಡಿ MCQಸ್ನ ಬಿಡಿಸೋದು, ಪ್ರಾಕ್ಟೀಸ್ ಮಾಡೋದು ಬಹಳ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮಗೆ ಇವಾಗ ಕನ್ಫರ್ಮ್ ಆಯಿತು HSTR ಫಿಸಿಕ್ಸ್ ಮ್ಯಾಥ್ಸ್ ಅಂತೂ ನಮಗೆ ಕರೆಯೋದಿಲ್ಲ, ಪೋಸ್ಟು ಇಲ್ಲ ಅಂತ. ನಿಮ್ಮದು ಕರ್ನಾಟಕ ಟೆಟ್ ಪೇಪರ್ 2 ಆರ್ CTET ಪೇಪರ್ 2 ಕ್ಲಿಯರ್ ಆದರೆ ನೀವು GPSTR ಇಲ್ಲ ಕ್ರೈಸ್ಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಇವಾಗ ಕ್ರೈಸ್ GPSTR ಬಿಟ್ಟರೆ ಇವಾಗ ಲ್ಯಾಂಡ್ ಸರ್ವೆ ಅಂತಂದರೆ HSTR ಮೇನ್ ಸಿಲೆಬಸ್ಸೇ ಇರೋದಂತೆ. ಹಾಕಿದ್ರು ಅದನ್ನು ಹಾಕ್ಬೋದು. ನಂದು ಇನ್ನೂ ಸರ್ವೆ ಬ್ಯುಸಿ ಇದೆ ಅಂತ ನಂದು ಅಪ್ಲಿಕೇಶನ್ ಆಗಲಿಲ್ಲ ಹಾಕೋದಕ್ಕೆ. GPSTRಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಪೋಸ್ಟ್ ಇದೆ. ಇವಾಗಿಂದನೇ ನೀವು ಓದೋದನ್ನು ಸ್ಟಾರ್ಟ್ ಮಾಡಿ. ನಾನು ಇವಾಗ 2 to 3 hours ಸಿಗ್ತಾ ಇರೋದನ್ನು ನಾನು ಯಾವ ಥರ ಇನ್ಕ್ರೀಸ್ ಮಾಡಬೇಕಂತ ನಾನು ಇವಾಗ ಸೀರಿಯಸ್ ಆಗಿಯೇ ಓದಬೇಕಾಗಿದೆ. ನನ್ನ ಮಗು ಇದೆ, ಮಗು ಕೆಲಸ ಮಾಡೋಕ್ಕೆ ಕೊಡ್ತಿಲ್ಲ ಮನೆ ಅಂತೇಳಿ ನಾನು ಇವಾಗ ಅದು ಹೇಳೋದೇ ಎಕ್ಸ್ಕ್ಯೂಸೇ ತೊಗೋಬಾರ್ದು ನಾನೀಗ. ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾವ ಥರ ಆಗಲಿ ನಾನು ಈ ಸಿಲೆಬಸ್ ಮುಗಿಸಿ ನಾನು ರಿವಿಷನ್ನ ಸ್ಟಾರ್ಟ್ ಮಾಡಬೇಕು ಅಂತಂದು. ಎಷ್ಟು ಸೀರಿಯಸ್ಸಾಗಿ ನಾವು ಓದಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ, ನೆಕ್ಸ್ಟ್ನೇ ನಮಗೆ ಈ ಮಕ್ಕಳು ಇನ್ನೂ ಸತಾಯಿಸೋದು ಜಾಸ್ತಿ ಆಗುತ್ತೆ. ಇನ್ನೂ ಏನಂದರೆ ಬಾಯ್ಸು ಇನ್ನೂ ಸತಾಯಿಸೋದು ಬಹಳ. ನಾವು ಅಂದ್ಕೊಂಡಿರೋದು ಒಂದು ಮಾಡ್ತಿರೋದೇ ಒಂದು ಅನಿಸುತ್ತೆ. ಅಂದರೆ ಈ ಮೆಂಟಲಿ ನಮಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತಂದರೆ ಪದೇ ಪದೇ ಮಕ್ಕಳು ಅಳ್ತಾ ಇರ್ತವೆ. ನಮಗೆ ಬುಕ್ ಕಸ್ಕೊಳ್ಳೋದು, ಎಲ್ಲ ಗೀಚಿ ಬಿಡೋದು, ಇಲ್ಲ ಪೇಪರ್ ಹರಿದ್ಬಿಡೋದು. ದೊಡ್ಡ ಮಗು ಅಂತೂ ಸ್ಕೂಲ್ಗೆ ಹೋಗಿರ್ತಾನೆ, ಈತ ಒಬ್ಬನೇ ಆಗಿರ್ತಾನೆ ನಮ್ಮ ಜೊತೆ. ನಮಗೆ ಈತ ಮಲ್ಕೊಂಡಾಗ ಅಷ್ಟೇ ನಮಗೆ ಟೈಮ್ ಸಿಗೋದು. ಬಟ್ ಇವ್ರು ಮಲಗೋದು ಓನ್ಲಿ 1 ತಾಸು ಅಷ್ಟೇ ದಿನದಲ್ಲಿ, ಫುಲ್ ಡೇನಲ್ಲಿ. ಆ 1 ತಾಸಲ್ಲಿ ನಾವು ಅಡುಗೆ ಮಾಡಬೇಕಾ, ನಾವು ಓದ್ಕೋಬೇಕಾ, ಇಲ್ಲಾಂದರೆ ನಾವು ಅವ್ರನ್ನ TV ಹಚ್ಚಿ ಆದರೂ ನಾನು ಓದ್ಕೊಳ್ಳೋಕೆ ಕೊಡ್ತೀನಿ. ಅದು ಆತಂದು ಏನಾದರೂ ಮೂಡ್ ಚೆನ್ನಾಗಿದ್ದರೆ TV ನೋಡ್ಕೊತ ಆಟ ಆಡ್ಕೊತ ಟಾಯ್ಸ್ ಎಲ್ಲ ಬಿಸಾಡ್ಕೊತ ಇರ್ತಾನೆ. ಇಲ್ಲ ಅಂತಂದರೆ ನನಗೆ ಬಿಡೋದೇ ಇಲ್ಲ, ಓದೋದಕ್ಕೂ ಬಿಡೋದಿಲ್ಲ. ಫೋನ್ ಕಸ್ಕೊಳ್ಳೋದು, ನಾನು ಆಲ್ಮೋಸ್ಟ್ ನೋಟ್ಸ್ ಮಾಡ್ತಾ ಇರೋದು ಯೂಟ್ಯೂಬ್ನಲ್ಲಿ ನೋಡಿ ಮಾಡ್ತಾ ಇರೋದು. ಫೋನ್ ಕಸ್ಕೊಳ್ಳೋದು ಅದೆಲ್ಲ ಆತ ತುಂಟಾಟ ಸ್ಟಾರ್ಟ್ ಮಾಡಿಬಿಡ್ತಾನೆ. ಫೈನಲಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಸಿಗ್ತಾ ಇರೋದು ಇದು ಗೋಲ್ಡನ್ ಅಪರ್ಚುನಿಟಿ. ನಾವು ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಜ ನಾವು ಭಾಳ ರಿಗ್ರೆಟ್ ಮಾಡ್ಬೋದಾಗುತ್ತೆ ಮುಂದೆ ನಮ್ಮ ಫ್ಯೂಚರಲ್ಲಿ. ನಮ್ಮ ಎಕ್ಸ್ಕ್ಯೂಸಸ್ನ ನಾವು ಪಕ್ಕದಲ್ಲಿಟ್ಟು ಫಸ್ಟ್ ನಾವು ಫುಲ್ ಓದೋದಕ್ಕೆ, ಸ್ಟಡೀಸ್ನ ನಾವು ಫೋಕಸ್ ಮಾಡಬೇಕು ಅಂತ ನಾನು ಮೈಂಡಲ್ಲಿ ಇವಾಗ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾವು ಫಸ್ಟ್ ರೆಡಿ ಆದ್ರೇ ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ ಅಂತ ಹೇಳ್ತೀನಿ ನಾನು. ನೀವೆಲ್ಲರೂ ಇವಾಗಿಂದನೇ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಸ್ಟಡಿ ಲಾಗ್ನ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಭೇಟಿಯಾಗೋಣ ಮತ್ತು ನ್ಯೂ ಪ್ಲ್ಯಾನ್ಸ್ ಜೊತೆ, ನ್ಯೂ ಸ್ಟಡೀಸ್ ಪ್ಲ್ಯಾನ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.